ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಮಾಸ್ಟರ್ಸ್ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕವನ್ನು ಪಡೆಯಿರಿ. ಫೆಬ್ರವರಿ 10ರಂದು ಶುರುವಾಗುವ ಮಾಸ್ಟರ್ಸ್ ವಾಸ್ತು ತರಗತಿಗಳಿಗೆ ಹಿಂದೆ ನೋಂದಾಯಿಸಿ ಹಾಗೂ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂದ್ರೆ, ಈ ವಾಸ್ತು ಕ್ಲಾಸಸ್ ನಾವು ಫೆಬ್ರವರಿ 10ನೇ ತಾರೀಕು ಮಾಡ್ತಾ ಇದ್ದೀವಿ. ತುಂಬಾ ಜನ ತಿಳ್ಕೊಳ್ತಾರೆ ವಾಸ್ತು ನಮ್ಗೆ ಅರ್ಥ ಆಗುತ್ತೋ ಇಲ್ವೋ ಅಂತ. ವಾಸ್ತು ಬಹಳ ಸುಲಭವಾಗಿರ್ತಕ್ಕಂಥ ಒಂದು ಶಾಸ್ತ್ರ. ಆಮೇಲೆ ಇರ್ತಕ್ಕಂಥ 4 ದಿಕ್ಕು ಕೆಲವ್ರಿಗೆ ಗೊತ್ತಿರುತ್ತೆ. ಹಾಗೆ ಆ ದಿಕ್ಕುಗಳಲ್ಲಿ ಡಬಲ್ ಮಾಡಿದಾಗ 8 ದಿಕ್ಕುಗಳು ಗೊತ್ತಿರುತ್ತೆ. ಅದನ್ನು ಡಬಲ್ ಮಾಡಿದಾಗ 16 ದಿಕ್ಕು ಸ್ವಲ್ಪ ಗೊತ್ತಿರಲ್ಲ. 8 ದಿಕ್ಕು ಗೊತ್ತಿರುತ್ತೆ. ಈಸ್ಟು, ವೆಸ್ಟು, ನಾರ್ತು, ಸೌತು, ಮತ್ತೆ ಈಶಾನ್ಯ, ವಾಯುವ್ಯ, ನೈಋತ್ಯ, ಆಗ್ನೇಯ. ಸೊ 4 4 8 ಆಯ್ತು. 8 ಆದ್ಮೇಲೆ 16 ಬರುತ್ತಲ್ಲ, 16 ದಿಕ್ಕು ಸ್ವಲ್ಪ ಕನ್ಫ್ಯೂಷನ್. ಇದು ಹೆಂಗೆ ಅಂತ. ಇದು ವೆರಿ ಈಸಿ. ಇದು ಅಂಥದ್ದೇನು ಟಫ್ ಏನಿಲ್ಲ. ಇದ್ರ ಬಗ್ಗೆ ಕ್ಲಾಸಸ್ ನಾನು ಮಾಡ್ತೀನಿ. ಈ 16 ಮತ್ತೆ ಇನ್ನೂ ಡಬಲ್ ಆಗುತ್ತೆ. 32, 16 + 16 32. 32 ಝೋನ್ಗಳಲ್ಲಿ 45 ದೇವತೆಗಳು. 45 ದೇವತೆಗಳು. ಈ 45 ದೇವತೆಗಳು ಅದು ಒಂದು ಸಣ್ಣ 1 ಸೆಂಟಿಮೀಟರ್ ಬೈ 1 ಸೆಂಟಿಮೀಟರ್ ಇದ್ರೂ ಕೂಡ 45 ದೇವತೆಗಳೇ. 10 ಸೆಂಟಿಮೀಟರ್ ಬೈ 10 ಸೆಂಟಿಮೀಟರ್ ಬಂದರೂ ಕೂಡ ಅದು ಕೂಡ 45 ದೇವತೆಗಳೇ. 10 ಫೀಟ್ ಬೈ 10 ಫೀಟ್. ಈಗ ಕೆಲವು ಅಂಗಡಿ ಇರುತ್ತೆ, ಸರ್ ನಮ್ದು ಅಂಗಡಿ 10 ಬೈ 10, ಅಲ್ಲೂ ಕೂಡ 45 ದೇವತೆಗಳಿರುತ್ತೆ. ಬಟ್ ಶಾರ್ಟರ್ ಫಾರ್ಮ್ಸ್ ಅಲ್ಲಿರುತ್ತೆ. ಒಂದು ಅಂಗಡಿ 20 ಬೈ 20 ಇದ್ರೂ ಕೂಡ ಅಲ್ಲೂ ಕೂಡ ನಮಗೆ 45 ದೇವತೆಗಳು ಇದ್ದೇ ಇರ್ತಾರೆ. ಅದೇ ರೀತಿ ಜಾಗ ಎಷ್ಟೇ ದೊಡ್ಡದಾದ್ರೂ ಕೂಡ 45 ಝೋನ್ಸ್ ಅಂತ ನಾವೇನು ಹೇಳ್ತೀವಿ, 45 ದೇವತೆಗಳಂತ ಹೇಳ್ತೀವಿ, ಅದು ಇರ್ತಕ್ಕಂಥದ್ದು. ಈ 45 ದೇವತೆಗಳು ನಾವು ಹೆಸರನ್ನ ನಾವು ತಗೊಳ್ತಾ ಇದೀವಿ ದೇವತೆಗಳು ಅಂತ. ಹೆಸರು ದೇವತೆಗಳೇ, ಆದ್ರೆ ಅದರಲ್ಲಿ ಕೆಟ್ಟ ದೇವತೆಗಳು ಇದ್ದಾರೆ, ಒಳ್ಳೆ ದೇವತೆಗಳು ಇದ್ದಾರೆ. ಈ ಸೌತ್ ವೆಸ್ಟ್ ಮತ್ತೆ ಸೌತ್ ಮಧ್ಯದಲ್ಲಿ ಒಂದು ಝೋನ್ ಬರುತ್ತೆ. ಅಂದ್ರೆ ನೈಋತ್ಯ ಮತ್ತೆ ದಕ್ಷಿಣದ ಮಧ್ಯದಲ್ಲಿ ಒಂದು ಝೋನ್ ಬರುತ್ತೆ. ಅಲ್ಲಿ ಬರತಕ್ಕಂತ ದೇವತೆಗಳು ರಾಕ್ಷಸರ ಸ್ವಭಾವ ಇರ್ತಕ್ಕಂಥದ್ದು. ಅದಕ್ಕೆ ಅಲ್ಲಿ ಸಾಮಾನ್ಯವಾಗಿ ಟಾಯ್ಲೆಟ್ ಬರುತ್ತೆ. ಅಲ್ಲಿ ಬರಬೇಕು. ಸೊ ಎಲ್ಲೆಲ್ಲಿ ನೆಗೆಟಿವ್ ಝೋನ್ಸ್ ಇರುತ್ತೋ ನೆಗೆಟಿವ್ ದೇವತೆಗಳಿರ್ತಾರೆ. ಎಲ್ಲೆಲ್ಲಿ ಪಾಸಿಟಿವ್ ಝೋನ್ಸ್ ಇರುತ್ತೆ ಪಾಸಿಟಿವ್ ದೇವತೆಗಳಿರ್ತಾರೆ. ಈ ನೆಗೆಟಿವ್ ಝೋನ್ ಅಲ್ಲಿ ಇರ್ತಕ್ಕಂಥದ್ದು ಏನೇನು ಬರಬೇಕು, ಟಾಯ್ಲೆಟ್ ಆಗಿರ್ಬೋದು, ಅಥವಾ ಡಸ್ಟ್ಬಿನ್ ಇಡೋ ಜಾಗ ಆಗಿರ್ಬೋದು, ವಾಷಿಂಗ್ ಮೆಷಿನ್ ಆಗಿರ್ಬೋದು, ಗ್ರೈಂಡರ್ ಆಗಿರ್ಬೋದು, ಅಥವಾ ಬಾತ್ರೂಮ್ ಆಗಿರ್ಬೋದು, ಅಲ್ಲಿ ಅಥವಾ ಲೆಟ್ರಿನ್ ಆಗಿರ್ಬೋದು, ಇದೆಲ್ಲ ಆ 45 ದೇವತೆಗಳಲ್ಲಿ ಕೆಲವು ಕೆಟ್ಟ ದೇವತೆಗಳು ಅಂತ ಹೇಳ್ತೀವಿ. ಕೆಟ್ಟ ದೇವತೆಗಳು ಅಲ್ಲಿ ಕೆಟ್ಟ ಸ್ಥಾನ ಬರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆ ಕೆಟ್ಟ ದೇವತೆಗಳು ಎಲ್ಲಿ ಬರುತ್ತೆ, ನಾವು ಕಣ್ಣಳ್ತೆಯಲ್ಲಿ ಮಾಡೋಕ್ಕಾಗಲ್ಲ. ನೆವರ್. ಕಣ್ಣಳ್ತೆಯಲ್ಲಿ ಮಾಡೋಕ್ಕಾಗೋದೇ ಇಲ್ಲ. ಇದೇ ಒಂದು ಮೇಜರ್ ಪ್ರಾಬ್ಲಮ್. ನಿಮ್ಮ ಮನೇಲಿ ನೀವು ಕುತ್ಕೊಂಡ್ಬಿಟ್ಟು ಈಸ್ಟ್ ಯಾವ ಕಡೆ ಅಂತಂದ್ರೆ ನೀವು ಕೈ ತೋರಿಸ್ತೀರಾ, ಕರೆಕ್ಟ್ ಅಲ್ವಾ? ಯಾಕೆ ಅಂದ್ರೆ ಸೂರ್ಯ ಉದಯ ಆಗ್ತಕ್ಕಂಥದ್ದು. ಆಕ್ಚುಲಿ ನಾಳೆ ಅದೇ ಕೆಲಸ ಮಾಡಿ. ಬೆಳಿಗ್ಗೆ ಎದ್ದ ತಕ್ಷಣ ಏನಪ್ಪಾ ಅಂತಂದ್ರೆ ಹಿಂಗೆ ತೋರಿಸ್ಬಿಟ್ಟು ಇದು ಈಸ್ಟ್ ಹಿಂಗಿದೆ ಅಂತ ಅನ್ಕೊಳ್ಳಿ.
6:30 6:45 ಹೆಚ್ಚು ಕಮ್ಮಿ ಒಂದೊಂದು ಜಾಗದ್ದು ಒಂದೊಂದು ಸೂರ್ಯ ಉದಯ ಆಗುತ್ತೆ. ನೀವು ಆ ಕೈ ತೋರಿಸೋದಲ್ಲ, ಮೇಲೋಗಿ ನೋಡಿ, ಕರೆಕ್ಟಾಗಿ ಅಲ್ಲಿ ಸೂರ್ಯ ಇರಲ್ಲ, ಈ ಕಡೆ ಲೆಫ್ಟಲ್ಲಿ ಇರ್ತಾರೆ, ಈ ಕಡೆ ಇರ್ತಾರೆ ನಿಮ್ಮ ಮನೆಗೆ, ಕರೆಕ್ಟ್ ಆ 0 ಪಾಯಿಂಟಿಗೆ ಬಂದಿರಲ್ಲ. ಅದೇ ಥರ ಪಶ್ಚಿಮ ಅಂತೇಳಿ, ಪಶ್ಚಿಮ ಆದ ತಕ್ಷಣ ಈ ಕಡೆ ಸೂರ್ಯ ಹಿಂಗೆ ತೋರಿಸಿ, ಅದೆಲ್ಲ ಆ ಕಡೆ ಇರುತ್ತೆ, ಆ ಕಡೆ ಇರುತ್ತೆ, ಬರೋದೇ ಇಲ್ಲ. ಯಾವಾಗ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಬಿಲ್ಡಿಂಗ್ ಮಧ್ಯದಲ್ಲಿ ಇದ್ದ ತಕ್ಷಣ ಮಧ್ಯ ಭಾಗದಲ್ಲಿ ಸೂರ್ಯ ಉದಯ ಆಗುತ್ತೋ, ಸೈಡಲ್ಲಿ ಆಗುತ್ತೋ, ಆ ಕಡೆ ಆಗುತ್ತೋ, ನಾರ್ತ್ ಹಂಗೆ ಟ್ವಿಸ್ಟ್ ಆಗಿರುತ್ತೆ. ಅರ್ಥ ಆಯ್ತು ಅನ್ಸುತ್ತಲ್ಲ? ಬೆಳಿಗ್ಗೆ ಎದ್ದು ನಿಮ್ಮ ಬಿಲ್ಡಿಂಗ್ ಮಾಡಿ ಮೇಲೆ ನಿಂತ್ಕೊಂಡು ಕರೆಕ್ಟಾಗಿ ಸೆಂಟರ್ ಪಾಯಿಂಟಲ್ಲಿ ನಿಂತಿದ್ದೀನಿ, ನಮಸ್ಕಾರ ಮಾಡ್ತಾ ಇದ್ದೀನಿ, ಆ ಬಿಲ್ಡಿಂಗ್ ಸೆಂಟ್ರಲ್ಲಿ ನಾನು ಪೂರ್ವಕ್ಕೆ ಇಟ್ಬಿಟ್ಟಿದ್ದೀನಿ ಅಂತ ಅನ್ಕೊಳ್ತಿರಲ್ಲ ನೀವೆಲ್ಲ. ತುಂಬಾ ಜನ ಹಂಗೆ ಅನ್ಕೊಳ್ಳೋದು, ನಾವು ಪೂರ್ವಕ್ಕೆ ಇಟ್ಟಿದ್ದೀವಿ, ಎಲ್ಲ ಒಳ್ಳೇದಿದೆ, ನಾವು ವಾಸ್ತುಗೆ ಬರಲ್ಲ ಅಂತಾರಲ್ಲ, ಅವ್ರಿಗಿದು ಪ್ರಶ್ನೆ, ಅವ್ರಿಗಿದೊಂದು ಎಕ್ಸ್ಪೆರಿಮೆಂಟು. ಕರೆಕ್ಟಾಗಿ ಬಿಲ್ಡಿಂಗ್ ಮಾಡಿ ಮೇಲೆ ಹೋದ್ರೆ ಗೊತ್ತಾಗುತ್ತೆ, ಅಲ್ಲಿಂದ ಅಲ್ಲಿ ಮಧ್ಯದ ಪಾಯಿಂಟ್ ಇಲ್ಲಿ, ನಮಸ್ಕಾರ ಮಾಡಿ ಇಟ್ಕೊಳ್ಳಿ, ಸೂರ್ಯ ಉದಯ ಆಗ್ತಾ ಇರುತ್ತೆ. ನೀವು ಕೈ ಹೆಂಗ್ ಮುಗ್ದಿದ್ದೀರಾ ಸೆಂಟರ್ ಪಾಯಿಂಟ್ ಅಲ್ಲಿಗೆ ಬರಬೇಕು, ಅವಾಗ ಕರೆಕ್ಟ್ ಇಷ್ಟು. ಈ ಕಡೆ ಸೈಡ್ಗೆ ಬಂದ್ರೆ ಏನ್ ಮಾಡ್ತೀರಾ, ಈ ಕಡೆ ಸೈಡ್ಗೆ ಬಂದ್ರೆ ಏನ್ ಮಾಡ್ತೀರಾ, ಕೆಲವು ಆ ಕಡೆ ಮೂಲೆ ಹೋಗಿರುತ್ತೆ, ಏನ್ ಮಾಡ್ತೀರಾ? ಇವನ್ ನೀವು ಸೆಂಟ್ರಲ್ ಇದ್ರು ಕೂಡ, ಇಲ್ಲಿ ಪಕ್ಕದಲ್ಲೇ ಬಂದಿದ್ರು ಕೂಡ ಅಲ್ಲೂ ಡಿಗ್ರಿ ವೈಸ್ ವ್ಯತ್ಯಾಸ ಆಗುತ್ತೆ. ಸೊ ಇಲ್ಲಿ ನೀವು ಕೈ ಮುಗಿದು ನಿಂತ್ಕೊಂಡಿರ್ತಕ್ಕಂಥ ಜಾಗದಲ್ಲಿ ಡಿಗ್ರಿ ವ್ಯತ್ಯಾಸ ಆದ್ರೆ, ಇನ್ನು ನಾರ್ತ್ ಏನ್ ಕರೆಕ್ಟ್ ಆಗಿರುತ್ತೆ 0 ಡಿಗ್ರಿ, ನಾರ್ತ್ ಕೂಡ ಟ್ವಿಸ್ಟ್ ಆಗಿರುತ್ತೆ, ಶಿಫ್ಟ್ ಆಗಿರುತ್ತೆ. ಯಾವಾಗ ಫ್ರಮ್ 0 ಡಿಗ್ರಿ ನೆಗೆಟಿವ್ ಪಾಸಿಟಿವ್ ಶಿಫ್ಟ್ ಆಗಿರುತ್ತೋ, ಇನ್ನು ಹೇಳಿರ್ತಕ್ಕಂಥ ಝೋನ್ 45 ಝೋನ್ಸ್ ಈ ಕಡೆ ಆ ಕಡೆ ಶಿಫ್ಟ್ ಆಗ್ಬಿಟ್ಟಿರುತ್ತೆ. 45 ದೇವತೆಗಳು ಶಿಫ್ಟ್ ಆಗ್ತಾರೆ. ಸಾರ್ ನಾವು ಅಡುಗೆ ಮನೆ ಕರೆಕ್ಟಾಗಿ ಇಟ್ಟಿದ್ದೀವಿ ಸಾರ್, ಅಲ್ಲೊಂದು ಸ್ವಲ್ಪ ಡಿಗ್ರಿ ಶಿಫ್ಟ್ ಆಗಿದ ತಕ್ಷಣ ಅಡುಗೆ ಮನೆ ಸ್ವಲ್ಪ ರಾಂಗ್ ಝೋನ್ಗೆ ಹೋಗ್ಬೋದು, ಅಥವಾ ಬಚ್ಚಲ್ ಮನೆ ಗುಡ್ ಝೋನ್ಗೆ ಬರ್ಬೋದು. ಅದಕ್ಕೆ ವಾಸ್ತು ಕರೆಕ್ಷನ್ ಮಾಡೋದು ಅಷ್ಟು ಈಸಿ ಅಲ್ಲ. ಬಟ್ ಮನೆ ಕಟ್ಟಲೇಬೇಕು ಸರ್, ನಮ್ದು ಇರೋದೇ ಇಷ್ಟು ಜಾಗ, ಅಡುಗೆ ಮನೆ ಅಲ್ಲೇ ಬರಬೇಕು ಸರ್, ಇದು ಟಿಲ್ಟ್ ಆಗಿರೋದ್ರಿಂದ ನೆಗೆಟಿವ್ ಬರ್ತಾ ಇದೆ ಸರ್, ಏನ್ ಸರ್ ಮಾಡೋದು? ಅಡುಗೆ ಮನೆ ಇಲ್ಲಿ ಬಿಟ್ಟರೆ ನಾವು ಆ ಕಡೆ ನಾನು ತಗೊಂಡ್ರದೇ 30-40 ಸರ್. ನೀವು ಹೇಳಿದಂಗೆ ಸೈಟು ಸ್ವಲ್ಪ ಟಿಲ್ಟ್ ಆಗಿದೆ ಸರ್, ಟಿಲ್ಟ್ ಆದಾಗ ಅಲ್ಲಿ ರಾಂಗ್ ಝೋನ್ ಬಂದ್ಬಿಟ್ಟಿದೆ ಸರ್, ರಾಂಗ್ ಝೋನ್ಗೆ ಏನ್ ಮಾಡೋದು? ಅದೇ 6 ಡೇಸ್ ಅಲ್ಲಿ ಕೊಡ್ತಕ್ಕಂಥ ರೆಮಿಡಿ. 100ಕ್ಕೆ 100 ಭಾಗ ವಾಸ್ತು ಕರೆಕ್ಷನ್ನು ನ್ಯಾಚುರಲ್ ಆಗಿ ಮಾಡಕ್ಕಾಗಲ್ಲ. ಕೇಳಿಸ್ಕೊಳ್ಳಿ ಎಲ್ಲರೂ ನೀಟಾಗಿ. 100 out of 100% ವಾಸ್ತು ಕೆನಾಟ್ ಬಿ ಕರೆಕ್ಟೆಡ್ ನ್ಯಾಚುರಲಿ. ಅಂದ್ರೆ ಕರೆಕ್ಟಾಗಿ ನಾವು ಪ್ಲಾನ್ ಹಾಕ್ತಿವಿ, ಪ್ಲಾನ್ ಹಾಕಿ ನಮ್ಮ ಪ್ಲಾನರ್ಸ್ ಇರ್ತಾರಲ್ಲ, ಹಿಂಗೊಂದು ಆರೋ ಮಾರ್ಕ್ ತೋರಿಸ್ಬಿಟ್ಟಿರ್ತಾರೆ, ದಿಸ್ ಇಸ್ ನಾಟ್ ಡೈರೆಕ್ಷನ್ ಅಂತ, ಹಿಂಗೊಂದು ಆರೋ ಮಾರ್ಕ್ ಹೋಗಿ ಹಿಂಗೆ ಹಾಕ್ಬಿಡ್ತಾರೆ, ನಾರ್ತ್ ಹೋಗಿ ತಿರುಗಿಸ್ತೀವಿ, ನಾರ್ತ್ ಬಂತ, ಈ ಕಡೆ ಮೂಲೆ ರೀ ಇದು ಅಡುಗೆ ಮನೆ ಬಂತ, ಬಂದಿದೆ ಸರ್, ಈ ಕಡೆ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಅಂತ, ಬಂತು ಸರ್, ಆಮೇಲೆ ಈ ಕಡೆ ಗೆಸ್ಟ್ ರೂಮ್ ಇದೆಯಾ, ಬಂತು ಸರ್, ಆಮೇಲೆ ಈ ಕಡೆ ಹಾಲ್ ಬಂತ, ಬಂತು ಸರ್, ಆಮೇಲೆ ಅಡುಗೆ ಇದು ದೇವ್ರ ಮನೆ, ಅದು ಸರ್ ಅಲ್ಲಿ ಕರೆಕ್ಟಾಗಿ ನಾರ್ತ್ ಈಸ್ಟ್ ಅಲ್ಲಿ ಇಡ್ತೀವಿ, ಅಲ್ಲಿ ಇಡ್ತೀವಿ, ಏನೇನೋ ಬರುತ್ತೆ. ಟ್ರೂ ಸೆನ್ಸ್ ಅಲ್ಲಿ ನೋಡಕ್ಕೆ ನಾರ್ತ್ ಇರುತ್ತೆ ಅಥವಾ ಈಸ್ಟ್ ಇರುತ್ತೆ, ವೆಸ್ಟ್ ಇರುತ್ತೆ, ನಮ್ಮ ಟ್ರೂ ಕಣ್ಣಿನ ಸ್ಟ್ರೆಂತ್ ಅಲ್ಲಿ. ಬಟ್ ಈ ಮೀನ್ ಡಿಗ್ರಿ ಚೇಂಜ್ ಆದಾಗ ಟ್ರೂ ಅನ್ನೋದು ಶಿಫ್ಟ್ ಆಗ್ಬಿಡುತ್ತೆ. ಟ್ರೂ ಡಿಗ್ರಿ ಅಂಡ್ ಮೀನ್ ಡಿಗ್ರಿ ಅಂತ 2 ಬರುತ್ತೆ. ಆ ಟ್ರೂ ಡಿಗ್ರಿ ಮೀನ್ ಡಿಗ್ರಿಲೇ ಇಲ್ಲಿ ಸಮಸ್ಯೆ ಆಗೋದು. ಎಷ್ಟೋ ಜನ ಆರ್ಕಿಟೆಕ್ಟ್ಗಳು, ಎಷ್ಟೋ ಜನ ಸಿವಿಲ್ ಇಂಜಿನಿಯರು, ಎಷ್ಟೋ ಮನೆಗಳು ನಿಮ್ಮ ಕೈಯಿಂದ ಮಾಡ್ತಕ್ಕಂಥದ್ದು ವಾಸ್ತು ಗೊತ್ತಿಲ್ದಲೆ ನೀವೇ ಕೈಯಾರೆ ಯು ಆರ್ ಡೂಯಿಂಗ್ ಸಮ್ ಜಿಯೋಪಥಿಕ್ ಸ್ಟ್ರೆಸ್ ಟು ದಿ ಪೀಪಲ್. ಏನಿದು ಜಿಯೋಪಥಿಕ್ ಸ್ಟ್ರೆಸ್? ಏನ್ ಸರ್ ಇದು ಹೊಸ ಸಬ್ಜೆಕ್ಟ್, ನಾವು ಕೇಳಲೇ ಇಲ್ಲ. ಏನಿದು ಜಿಯೋಪಥಿಕ್ ಸ್ಟ್ರೆಸ್? ಜಿಯೋ ಅಂದ್ರೆ ಏನು? ಅರ್ಥ. ಯಾವ ಜಾಗದಲ್ಲಿ ಒಬ್ಬ ಮನುಷ್ಯ ನಿಂತಿರ್ತಾನೋ ಅಥವಾ ಕೂತಿರ್ತಾನೋ ಮಲಗ್ತಾನೋ ಆ ಜಾಗದಲ್ಲಿ ಭೂಮಿ ಕೆಳಗಡೆ ಒತ್ತಡ, ಪ್ರೆಷರ್ ಅಂತ ಇರುತ್ತೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಒಂದು ಫ್ರೀಕ್ವೆನ್ಸಿ ಮತ್ತೆ ಪ್ರೆಷರ್ ಇದ್ದಿದ್ದೆ. ಯಾವಾಗ ಅರ್ತ್ ಎನರ್ಜಿ, ಒಬ್ರು ಹೇಳ್ತಾರೆ ನಾನು 10-15 ವರ್ಷ ಆ ಮನೇಲಿದ್ದೆ ಸಾರ್, ಏನ್ ಅಭಿವೃದ್ಧಿ ಆದೆ. ಅಲ್ಲಿ ಜಿಯೋಪಥಿಕ್ ಸ್ಟ್ರೆಸ್ ಬಹಳ ಕಮ್ಮಿ ಇರುತ್ತೆ. ಯಾಕಂದ್ರೆ ಅಲೈನ್ಮೆಂಟ್ ಆಫ್ ಎವ್ರಿ ಪ್ಲೇಸ್ಮೆಂಟ್ ಈಸ್ ಈಕ್ವಲ್ ಟು ದಿ ಅರ್ತ್ ಪ್ರಾಪರ್ ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ವಿತ್ 32 ಝೋನ್ಸ್ ಇರುತ್ತೆ. ಆಲ್ಮೋಸ್ಟ್ ಮೈನರ್ ಡಿಫರೆನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಮನೆ
2004 ಕಟ್ಟಿದ್ದು. ವಾಸ್ತು ಅವಾಗ ನನಗೊಂದು 70% ಗೊತ್ತಿತ್ತು ಅಷ್ಟೇ, ಫ್ರ್ಯಾಂಕ್ ಆಗಿ ಹೇಳ್ತೀನಿ. ಒಂದು 16 ಝೋನ್ವರೆಗೂ ಗೊತ್ತಿತ್ತು. ಯಾವಾಗ 2015 ದೇರ್ ಇಸ್ 32 ಝೋನ್ಸ್ ಅಂತ ನಾನು ಅಧ್ಯಯನ ಮಾಡಿದಾಗ, ಅದನ್ನು ಚೆಕ್ ಮಾಡಿದಾಗ 32 ಝೋನ್ಸ್ ಚೆಕ್ ಮಾಡಿದಾಗ ನಮ್ಮನೆ ಕರೆಕ್ಟ್ ಎಕ್ಸಾಕ್ಟ್ಲಿ 0 ಡಿಗ್ರಿ ಬಂತು. ನಾನು 2 ಡಿಗ್ರಿ ಡಿಫ್ರೆನ್ಸ್ ಅನ್ಕೊಂಡಿದ್ದೆ, ಅದು ಸೆಂಟರ್ ಪಾಯಿಂಟ್ ತಗೊಂಡು ಕರೆಕ್ಟ್ ಡಿಸ್ಟೆನ್ಸ್ 20 ಬಂತು. ದೈವ ಬಲನೋ ಅಥವಾ ತಂದೆ ತಾಯಿ ಆಶೀರ್ವಾದನೋ ಗುರುಗಳ ಆಶೀರ್ವಾದನೋ 100/100% ನಮ್ಮ ಮನೆ ಬಂದಿತ್ತು. ಖುಷಿ ಆಯ್ತು. ಓಕೆ, ಆದ್ರೂ ಕೆಲವು ದೋಷ ಇತ್ತು. ನಾವು ಕಟ್ಟಿರೋ ರೀಸನ್ನು ಕಾರ್ನರ್ಸ್ ಎಲ್ಲ ಸ್ವಲ್ಪ ಇತ್ತು, ಅದು ಸ್ವಲ್ಪ ಎಫೆಕ್ಟ್ ಆಯ್ತು. ಓಕೆ, ಅದನ್ನೆಲ್ಲ ಕರೆಕ್ಷನ್ ಮಾಡಿಕೊಂಡು ನಾವು ಬಂದಿದ್ವಿ. ಯಾಕೆ ನಾನು ಜ್ಯೋತಿಷ್ಯದಲ್ಲಿ ಮತ್ತೆ ವಾಸ್ತುಶಾಸ್ತ್ರ ಹೇಳ್ಕೊಡ್ತೀನಿ ಅಂತಂದ್ರೆ, ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಏಟು ತಿಂದಿದ್ದೀವಿ ನಾವು. ನಾನೇನು ಜ್ಞಾನಿ ಹುಟ್ಟಿದಾಗಲೇ ಜ್ಞಾನಿ ಆಗ್ಬಿಟ್ಟು ಫಸ್ಟ್ ಕ್ಲಾಸ್ ಮನೆ ಕಟ್ಕೊಂಡು ಬೆಳೆದು ಬಿಟ್ಟಿದ್ದೀನಲ್ಲ. ನಾನು ಒಂದೊಂದು ಸ್ಟೆಪ್ಪೇ ಬೆಳ್ಕೊಂಬಂದು ಏಟ್ ತಿಂದು ಒಂಥರ ಶಿಲೆ ಆಗತ್ತಲ್ಲ, ಒಂದು ಶಿಲೆ, ಒಂದು ಏಟ್ ತಿಂದು ಒಂದು ಬ್ಯೂಟಿಫುಲ್ ಶಿಲೆ, ಅದು ಈಗ ಸದ್ಯಕ್ಕೆ ಆಗಿರ್ತಕ್ಕಂಥ ಒಂದು ಪದಾರ್ಥನ ಮತ್ತೆ ಅದು ರೆಡಿಮೇಡ್ ಆಗಿ ನಾವು ಕೊಡಬೇಕು. ನಾವು ಕಲ್ತ್ಕೊಂಡ್ ಬಂದಿರತಕ್ಕಂಥ ಹಾದಿ, ನಾವು ಎಲ್ಲೆಲ್ಲಿ ಏಟ್ ತಿಂದೀವಿ ಅದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು, ನೀವು ಪಬ್ಲಿಕ್ ಅವ್ರು ಚೆನ್ನಾಗಿರ್ಬೇಕಲ್ವಾ. ಯಾರ್ಯಾರು ನಮ್ಮ ಕ್ಲಾಸಿಗೆ ಬರ್ತಾರೆ, ಅದ್ಭುತವಾಗಿರ್ತಕ್ಕಂಥ ಜೀವನ ಮಾಡಬೇಕು ಅಂತಂದಾಗ ಅನುಭವಸ್ಥರ ಒಂದು ವಿಚಾರವನ್ನ ತಗೊಂಡು ನಾವು ಜೀವನವನ್ನ ಬಾಳ್ವೆಯನ್ನ ಮಾಡಬೇಕು ಅಂತ ಹೇಳಿ ಗುರುಗಳು ಹಿರಿಯರು ಹೆಂಗೆ ಹೇಳಿದಾರೋ ಅದನ್ನ ವಿಚಾರ ನಾನು ಮಾಡ್ತಾ ಇದ್ದೀನಿ. ಅದಕ್ಕೆ ದೊಡ್ಡವರೊಂದು ಮಾತು ಹೇಳ್ತಾರೆ, ನೋಡಪ್ಪ ಈ ದಾರಿಲಿ ಹೋಗು, ಈ ದಾರಿ ಹೋಗು. ಯಾಕಪ್ಪ ಈ ದಾರಿಲಿ ಹೋಗು ಅಂತ ಹೇಳ್ತಾ ಇದೀಯಾ, ಆ ದಾರಿ ಯಾಕೆ ಬೇಡ? ನೋಡಪ್ಪ ಆ ದಾರಿಗೆ ಹೋಗಿ ಏಟ್ ತಿಂದಿದ್ದೀನಿ, ನಿನ್ಗೆ ಆ ದಾರಿಗೆ ಹೋಗಿ ಏಟ್ ತಿಂದು ಅನುಭವ ಪಡೆದು ಟೈಮ್ ಹಾಳಾಗೋ ಬದಲು ಆಲ್ರೆಡಿ ಟ್ರೈಡ್ ಅಂಡ್ ಟೆಸ್ಟೆಡ್ ಲೈನ್ ಅದು, ಗೋ ಇನ್ ದಿಸ್ ವೇ. ಅಷ್ಟೇ ಸಿಂಪಲ್. ಲೈಫು ಯಾಕೆ ಎಕ್ಸ್ಪೀರಿಯನ್ಸ್ ಅವ್ರನ್ನ ಕೆಲಸಕ್ಕೆ ತಗೊಳ್ತಾರೆ ಅಂತಂದ್ರೆ, ದೇ ಹ್ಯಾವ್ ಟ್ರೈಡ್ ದಿ ಬೆಸ್ಟ್ ವೇ. ಯಾಕೆ ಒಂದು ಕಂಪನಿಗೆ ಅನುಭವಸ್ಥರು ಬೇಕು, 10 to 15 years ಎಕ್ಸ್ಪೀರಿಯನ್ಸ್ ಬೇಕು? ಯಾಕೆ ಎಕ್ಸ್ಪೀರಿಯನ್ಸ್ಗೆ ಜಾಸ್ತಿ ಕೊಡ್ತಾರೆ, ಫ್ರೆಷರ್ಸ್ ಕಮ್ಮಿ ಕೊಡ್ತಾರೆ? ಬಿಕಾಸ್ ಫ್ರೆಷರ್ಸ್ ವಿಲ್ ಟ್ರೈ ಆಲ್ ರೋಡ್ಸ್ ಅಂಡ್ ಫೇಲ್ ಇನ್ ಮೆನಿ ಅಂಡ್ ಸಕ್ಸೀಡ್ ಇನ್ ಫ್ಯೂ. ಬಟ್ ಎಕ್ಸ್ಪೀರಿಯನ್ಸ್ ಗೈ ಆಲ್ ರೋಡ್ಸ್ನ ಟ್ರೈನ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ಯಾವ ರೋಡು ಕರೆಕ್ಟ್ ಆಗಿದೆ ಅಂತ ಹೇಳಿ ಹೊಸ ಕಂಪನಿಗೆ ಹೋದ್ರು ಸೇಮ್ ಫಾರ್ಮುಲಾ ಅಪ್ಲೈ, ಇನ್ನೊಂದು ಕಂಪನಿಗೆ ಹೋದ್ರು ಕೂಡ ಅದೇ ಫಾರ್ಮುಲಾ ಅಪ್ಲೈ. ಸೊ ಹೆಚ್ಚು ಎಕ್ಸ್ಪೀರಿಯನ್ಸ್ ತಗೊಳ್ತಾ ಇನ್ನೂ ಜಾಸ್ತಿ ಮೈನ್ಯೂರು ಇಷ್ಟು ಪ್ರಾಬ್ಲಮ್ ಮಾಡ್ತಾ ಇರೋದು ಕಮ್ಮಿ ಆಗ್ತಾ ಬರುತ್ತೆ. ಎಕ್ಸ್ಪೀರಿಯನ್ಸ್ ಆಗ್ತಾ ವಿ ವಿಲ್ ನ್ಯಾರೋ ಡೌನ್ ಟು ದಿ ಪ್ರಾಬ್ಲಮ್ಯಾಟಿಕ್ ಥಿಂಗ್ ಇನ್ ಎ ವೆರಿ ಸ್ಮಾಲ್ ವೇ. ಸೊ ಆ ವಾಸ್ತುಶಾಸ್ತ್ರನ ಲಾರ್ಜರ್ ಸ್ಕೇಲಲ್ಲಿ ಪ್ರಾಬ್ಲಮ್ ಇರ್ತಕ್ಕಂಥದ್ದನ್ನ ಕಮ್ಮಿ ಮಾಡ್ಕೊಂಡು ಆ ಪ್ರಾಬ್ಲಮ್ನ ಕಮ್ಮಿ ಮಾಡಿ ಸೊಲ್ಯೂಷನ್ ಹುಡುಕಿ, ಇಷ್ಟೇ ಕಮ್ಮಿ ಪ್ರಾಬ್ಲಮ್, 0 ಕಾಂಪ್ಲೈಯನ್ಸ್ ಅಂತ ಎಲ್ಲೂ ಬರಲ್ಲ ವಾಸ್ತುದಲ್ಲಿ. ಬಟ್ ಆದರೆ 90% ಕಾಂಪ್ಲೈಯನ್ಸ್ನ ನಾವು ವಾಸ್ತುನ ಕಲ್ತಾಗ ಬರುತ್ತೆ. ಆ ಅನುಭವನೆಲ್ಲ ಹೇಳ್ತೀನಿ ನೋಡಿ. ಈ ಝೋನಲ್ಲಿ ಈ ಡಿಗ್ರಿಲಿ ಹಿಂಗಿದ್ರೆ, ಅಲ್ಲಿ ನೀವೇನಾದ್ರು ಡಸ್ಟ್ಬಿನ್ ಇಟ್ಟಿದ್ರೆ ಅಲ್ಲೇ ನಿಮಗೆ ಪ್ರಾಬ್ಲಮ್. ನಿಮ್ಮ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ವಾ, ಅಲ್ಲಿ ಡಸ್ಟ್ಬಿನ್ ಇಟ್ಟಿರ್ತೀರ. ಈ ಕಡೆ ನಿಮ್ದು ಮಾಡಿ ಮೇಲೆ ಏನಾದ್ರು ನಿಮ್ಗೆ ಈ ಝೋನಲ್ಲಿ ಅವ್ನು ಮಲ್ಕೊಳ್ತಾ ಇರ್ತಾನೆ ಅಂತಂದ್ರೆ, ಹೀಟ್ ಝೋನಲ್ಲಿ ಮಲ್ಕೊಳ್ತಾ ಇದ್ದೀರಾ, ನಿಮ್ಮ ತಂದೆಗೂ ಮತ್ತೆ ಮಗನಿಗೂ ಜಗಳ ಆಗ್ತಾ ಇರ್ತಾರೆ ಝೋನಲ್ಲಿ, ಹೀಟ್ ಝೋನಲ್ಲಿ. ಇನ್ನೊಂದು ಝೋನಲ್ಲಿ ನಿಮ್ಮ ಮಗಳು ಮಲ್ಕೊಂಡಿದ್ದಾರೆ, ಎದೊಳದೇ ಇಲ್ಲ, ನಮ್ಮನ್ನೇ ರೇಗ್ತಾಳೆ, ತುಂಬಾ ಸೋಂಬೇರಿ. ಈ ಝೋನಲ್ಲಿ ಅವ್ರನ್ನ ಮಲಗಿರ್ತಾರೆ. ಈ ಝೋನ್ ಅದು ಮಾಡಿ ಮೇಲೂ ಬರುತ್ತೆ, ಅಪಾರ್ಟ್ಮೆಂಟ್ಗೂ ಬರುತ್ತೆ. ಇಂಥ ಬ್ಯೂಟಿಫುಲ್ ಆಗಿರೋ ಸಬ್ಜೆಕ್ಟು, ಅನೇಕ ವರ್ಷಗಳ ಅನುಭವ, ಮತ್ತೆ ನಾನೇ ಬರೆದಿರ್ತಕ್ಕಂಥ ಪುಸ್ತಕ, ಅನೇಕ ತಪ್ಪು ಒಪ್ಪುಗಳು ಆಗ್ತಕ್ಕಂಥ ಒಂದು ವಾಸ್ತುಶಾಸ್ತ್ರದಲ್ಲಿ ಸರಿ ತಿದ್ದುಪಡಿಗಳನ್ನ ಮಾಡಿಕೊಂಡು ಜೀವನ ಮಾಡ್ತಕ್ಕಂಥ ಅನುಭವದಿಂದ ಬರೆದಿರ್ತಕ್ಕಂಥ ಪುಸ್ತಕ, ಪ್ಲಸ್ ವಿತ್ ಎಕ್ಸ್ಪ್ಲನೇಷನ್ನು. ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ವಾಸ್ತು ಕಲಿತು ಅವರ ವಾಸ್ತುನ ಜಿಯೋಪಥಿಕ್ ಸ್ಟ್ರೆಸ್ ಅಂತ ನಾನು ಆವಾಗಲೇ ಹೇಳಿದೆ, ಅದನ್ನು ರೆಡ್ಯೂಸ್ ಮಾಡ್ಕೋಬೇಕು. ಜಿಯೋಪಥಿಕ್ ಸ್ಟ್ರೆಸ್ನ ನಾವು ರೆಡ್ಯೂಸ್ ಮಾಡಿದ್ರೆ ಅರ್ತ್ ಎನರ್ಜಿಯಿಂದ ನಮಗೆ ನಮ್ಮ ಜಾತಕದ ಎನರ್ಜಿಗೆ ಅರ್ತ್ ಎನರ್ಜಿ ಸ್ವಲ್ಪ ಹೊಂದಾಣಿಕೆ ಆಗಿ, ಜಾತಕದ ಎನರ್ಜಿಲೂ ಸ್ವಲ್ಪ ಡೌನ್ ಆಗಿದ್ರು ಕೂಡ ಅರ್ತ್ ಎನರ್ಜಿ ಇನ್ಕ್ರೀಸ್ ಮಾಡಿದ್ರೆ ವಿ ಕ್ಯಾನ್ ರನ್. ಅಂದರೆ
ಕಾರಲ್ಲಿ ಪೆಟ್ರೋಲ್ ಆಗೋಗಿದ್ರೆ ಓಡಲ್ಲ, ಖಂಡಿತ ಓಡಲ್ಲ. ರೋಡೇ ಸ್ವಲ್ಪ ಟಿಲ್ಟ್ ಆಗ್ಬಿಟ್ರೆ ಆ ಕಾರು ನಮ್ಮ ಜಾತಕ ಇದ್ದಂಗೆ ಯಾಕೋ ಪೆಟ್ರೋಲ್ ಖಾಲಿಯಾಗಿ ನಿಂತ್ಬಿಟ್ಟಿದೆ ಅಂತ. ಅದೇ ರೋಡ್ ಸ್ವಲ್ಪ ಸ್ಲ್ಯಾಂಟ್ ಆದರೆ ಎಷ್ಟೋ ಜನ ಆಫ್ ಮಾಡ್ಕೋತಿರಲ್ಲ. ತುಂಬ ದುಡ್ಡು ಸೇವ್ ಮಾಡಬೇಕು ಅಂತ ತುಂಬ ಜನ ಫುಲ್ ಡೌನ್ ಇದ್ರೆ ಫುಲ್ ಆಫ್, ಗಾಡಿ ಆಫ್, ಟೂ ವೀಲರ್ನೆಲ್ಲ ಆಫ್ ಮಾಡ್ಕೊಂಡ್ಬಿಡ್ತೀವಿ. ಟಕ್ಕಂತ ಆಫ್ ಮಾಡಿ ಹಿಂಗೆ ಹೋಗ್ತೀವಿ ಕೆಳಗೋರ್ಗು, ಮತ್ತೆ ಆಮೇಲೆ ಆನ್ ಮಾಡ್ಕೊಂಡು ಸ್ಟಡಿ ಮಾಡಿ, ಅಂದರೆ ಅಷ್ಟು ಪೆಟ್ರೋಲ್ ಉಳಿತಾಯ ಆಗತ್ತಂತೆ. ಹಾಗೇನೆ ಈ ಅರ್ತ್ ಎನರ್ಜಿನ ನಾವು ಸ್ಟ್ರಾಂಗ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಹಾರೋಸ್ಕೋಪಲ್ಲಿ ಇರ್ತಕ್ಕಂಥ ಪೆಟ್ರೋಲ್ ಖಾಲಿಯಾಗಿರ್ತಕ್ಕಂಥ ಒಂದು ಜಾತಕದಲ್ಲಿ ಸ್ವಲ್ಪ ನಾನು ಡೌನ್ ಕಾನ್ಸೆಪ್ಟು, ಆಟೋ ಕಾನ್ಸೆಪ್ಟ್ ಅಂತ ಹೇಳಿದಾಗ ನಮ್ಮ ಅರ್ತ್ ಎನರ್ಜಿ ಆ ಜಾತಕದವ್ರನ್ನ ಒಳ್ಳೇದು ಮಾಡುತ್ತೆ. ಈ ವಿಚಾರನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಫೆಬ್ರವರಿ 10 ಲೈಫಲ್ಲಿ ಎಷ್ಟೋ ಜನ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಮನೆಗೆ ಹಾಕ್ತಾರೆ. ಒಂದು ಟೈಲ್ಸ್ಗೆ ಹಾಕಬೇಕು ಅಂದರೆ 40,000 ರೂಪಾಯಿ. ಒಂದು ಬಾತ್ರೂಮ್ ವಾಶ್ ಬೇಸಿನ್ ಏನೋ ತಗೊಂಡ್ರೆ, ಕಮೋಡ್ ತರಬೇಕು ಅಂದರೆ 15,000 20,000. ನೀವು ಬೇಕಾದ್ರೆ ಎಲ್ಲ ಹೋಗ್ಬಿಟ್ಟು ಒಂದು ರೌಂಡ್ ಚೆಕ್ ಮಾಡ್ಕೊಂಬನ್ನಿ. ಒಂದು ಪಾಯ್ಖಾನೆ ಹಾಕಬೇಕು ಅಂದ್ರೆ ಎಷ್ಟಾಗುತ್ತೆ. ಒಂದು ಮನೆಗೆ ಕೊಳಾಯಿಗಳು ಏನು ಎಲ್ಲ 800, 900, 1000ನೇ. ಒಂದು ಮನೆಗೆ ಒಂದು 10 ಹಾಕಬೇಕು, ಅಲ್ಲೇ ನಮಗೊಂದು 10,000 ರೂಪಾಯಿ ಹೊಟ್ಟೋಗುತ್ತೆ. ಅದಕ್ಕೆ ಫಿಟ್ಟಿಂಗ್ ಚಾರ್ಜಸ್ಸು, ಅಕೌಂಟ್ ಚಾರ್ಜಸ್ಸು, ಮತ್ತು ಅದರಲ್ಲಿ ಒಂದು ಅಂದಾಜು ಒಂದು 3 ತಿಂಗಳು ಯೂಸ್ ಮಾಡಿಬಿಟ್ರೆ ಲೀಕ್ ಆಗಿ ಶುರು ಆಗ್ಬಿಡುತ್ತದೆ. ಕ್ವಿಂಕ್ ಅಂದ್ಕೊಂಡು ಯಾವುದೋ ಲೋಕಲ್ ತಂದು. ಸೊ ಮನೆಗೆ ಒಂದೊಂದೊಂದು ನೀವು ಐಟಮ್ಸ್ ನಾವು ಇನ್ವೆಸ್ಟ್ಮೆಂಟ್ ಮಾಡೋದು ನೋಡಿದಾಗ ಏನಾಗುತ್ತೆ, ಎಷ್ಟೋ ಹಾಕ್ಬಿಟ್ಟಿರ್ತೀವಿ, ಲಕ್ಷಾಂತರ ರೂಪಾಯಿ. ಇಷ್ಟೆಲ್ಲ ಹಾಕಿ ಆ ವಾಸ್ತು ಕರೆಕ್ಷನ್ ಸರಿ ಮಾಡ್ಕೊಂಡಿರಲಿಲ್ಲ ಅಂದರೆ ಅದು ಹಿಂಗೆ ಅಲ್ಲಾಡ್ಬಿಡುತ್ತೆ ಲೈಫು. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾನು 2 ವಿಚಾರಕ್ಕೆ ಯಾವಾಗಲೂ ಒತ್ತು ಕೊಡ್ತಾ ಇರ್ತೀನಿ. ಫಾರ್ ಎ ಇಂಡಿವಿಜುವಲ್ ಲರ್ನ್ ನಕ್ಷತ್ರ ನಾಡಿ, ಫಾರ್ ಎ ಫ್ಯಾಮಿಲಿ ಲರ್ನ್ ವಾಸ್ತು. ಅರ್ಥ ಮಾಡ್ಕೊಳ್ಳಿ, ಫಾರ್ ಎ ಫ್ಯಾಮಿಲಿ. ಯಾಕಂದ್ರೆ ಅಲ್ಲಿ 3-4 ಎನರ್ಜೀಸ್ ಇರುತ್ತೆ. ಅರ್ತ್ ಎನರ್ಜಿ ಸ್ವಲ್ಪ ಸಿಂಕ್ ಆಗ್ಬಿಟ್ರೆ 4-5 ಜನ ಸೈಲೆಂಟ್ ಆಗಿರ್ತಾರೆ. ಇಲ್ಲ ಡಾಮಿನೇಷನ್ ಜಾಸ್ತಿ ಆಗುತ್ತೆ. ತಂದೆಗೆ ಬೈತಾನೆ, ತಂದೆಗೆ ಹೆಂಗೆ ಎದುರುತ್ತರ ಕೊಡ್ತಾನೆ, ಅಥವಾ ಮಗ ಏನೂ ಮಾಡಲ್ಲ, ಬಿದ್ದಿರ್ತಾನೆ ಮನೇಲೆ, ಓದ್ತಾ ಇದ್ದ ಚೆನ್ನಾಗಿ ಓದ್ತಾ ಇಲ್ಲ, ಆ ಮಲಗಿರ್ತಕ್ಕಂಥ ಝೋನ್ ಸರಿ ಇಲ್ಲ, ಬ್ರೈನ್ ಒಂಥರ ಫನ್ ಆಕ್ಟಿವಿಟಿ ಕೊಟ್ಟೋಗಿರುತ್ತೆ. ಫನ್ ಝೋನಲ್ಲಿ ಮಲ್ಕೊಂಡಿದ್ರೆ ಫನ್ ಆಕ್ಟಿವಿಟಿ ಜಾಸ್ತಿ ಆಗ್ಬಿಡುತ್ತೆ. ಎಂಟರ್ಟೈನ್ಮೆಂಟಲ್ಲಿ ತಗೊಂಡ್ರೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಆಗಿಬಿಡುತ್ತೆ. ಲವ್ ಝೋನ್ ಅಂತ ಇದೆ, ಆ ಝೋನ್ಗೆ ಹೋಗ್ಬಿಟ್ರೆ ಅಂತೂ ಇನ್ನೂ ಜಾಸ್ತಿ ಆಚೆನೆ ಹೊಟ್ಟೋಗ್ತಾರೆ, ಇರೋದೇ ಇಲ್ಲ. ಕ್ಯಾಶ್ ಝೋನಲ್ಲಿ ಬುಕ್ಸ್ ಇಟ್ಟರೆ ಅದು ವ್ಯಾಪಾರ ಮಾಡಬೇಕು, ನಾನು ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ ದೊಡ್ಡ ದೊಡ್ಡ ಆಲೋಚನೆ, ಬಟ್ ಏನೂ ಓದಲ್ಲ. ಲಾಟ್ ಮೆನಿ ಆಂಗಲ್ಸ್ ಆರ್ ದೇರ್ ಇನ್ 32 ಝೋನ್ಸ್. ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ವಿಚಾರವನ್ನು ನಾನು ಹೇಳ್ಕೊಡ್ತೀನಿ. ಸಾಮಾನ್ಯರಲ್ಲಿ ಸಾಮಾನ್ಯ. ಸರ್ ನಾನು 10ನೇ ಕ್ಲಾಸ್ ಓದಿದ್ದೀನಿ, ಬೇಡ, ನೋ ಪ್ರಾಬ್ಲಮ್. ಸರ್ 8ನೇ ಕ್ಲಾಸ್ ಓದಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ. ಹೇಗೆ ನಾರ್ತ್ನ 0 ಡಿಗ್ರಿಗಿಟ್ಟು 32 ಝೋನಲ್ಲಿ ಏನಿದೆ ಏನಿಲ್ಲ ಅದನ್ನು ಹಾಕೊಂಡು ನೋಡ್ಕೊಳ್ಳೋಕ್ಕೆ ಅಂಥದ್ದೇನು ಬ್ರಹ್ಮವಿದ್ಯೆ ಬೇಕಾಗಿಲ್ಲ. ಬ್ರಹ್ಮವಿದ್ಯೆಯವರು ನಮಗೆಲ್ಲ ಕೊಟ್ಟು ಅದನ್ನು ಬಹಳ ಸುಲಭವಾಗಿರ್ತಕ್ಕಂಥ ವಿದ್ಯೆ ಮಾಡಿದ್ದಾರೆ. ಬ್ರಹ್ಮವಿದ್ಯೆನ ನಮ್ಮ ಋಷಿಮುನಿಗಳು ಕೊಟ್ಟು ಅದನ್ನು ಡಿಕೋಡ್ ಮಾಡಿ ಬಹಳ ಸುಲಭವಾಗಿರ್ತಕ್ಕಂಥ ವಿದ್ಯೆ ಕೊಟ್ಟಿದ್ದಾರೆ. ಅದನ್ನು ಕಲಿಬೇಕೆಲ್ಲರಿಗೂ. ಯಾವುದೇ ಕಲಿಬೇಕು ಅಂತಂದರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಯಾವಾಗಲೂ ಅಷ್ಟೇ ಹೇಳ್ತಾ ಇರ್ತೀನಿ ನಾನು, ಯಾವಾಗಲೂ ನೀವೇನಾದ್ರು ಜೀವನದಲ್ಲಿ ಸಕ್ಸಸ್ ಮಾಡಿದ್ದೀರಾ ಅಂದರೆ ಮನಿ ಇನ್ವಾಲ್ವ್ಮೆಂಟ್ ಇಲ್ಲದೆ ಸಕ್ಸಸ್ ಬಂದಿದೆಯಾ ನೋಡ್ಕೊಳ್ಳಿ. ತುಂಬ ಜನ ಈ ದುಡ್ಡಿನ ವಿಚಾರ ಬಗ್ಗೆ ತುಂಬ ಎಳೆದಾಡ್ತಾರಲ್ಲ, ಅವ್ರಿಗೆ ಯಾವಾಗಲೂ ಕೂಡ ಲಕ್ಷ್ಮಿ ಅವ್ರ ಹತ್ರ ಇರಲ್ಲ. ನಾನು ನೋಡಿದ್ದೀನಿ ತುಂಬ. ಇನ್ನೊಬ್ಬರಿಗೆ ಅವಂದು ಕಾಸ್ಟ್ಲಿ, ಇವಂದು ಕಮ್ಮಿ, ಇವಂದು ರೇಟ್ ಜಾಸ್ತಿ, ಈ ಐಟಮ್ಸ್ ಕಮ್ಮಿ, ಈ ಮೊಬೈಲ್ ಕಾಸ್ಟ್ಲಿ, ಆ ಮೊಬೈಲ್ ಕಮ್ಮಿ, ಈ ಕಾರ್ ಕಾಸ್ಟ್ಲಿ, ಇದೆಲ್ಲ ಮಾತಾಡೋರು ನೋಡ್ಕೊಂಬನ್ನಿ. ಅವ್ರ ಬಾಯಲ್ಲಿ ಯಾವಾಗಲೂ ಕಾಸ್ಟ್ ಬಗ್ಗೆ ಜಾಸ್ತಿ ಕಮ್ಮಿ ಜಾಸ್ತಿ ಅಂತಾರಲ್ಲ, ಅವ್ರ ಹತ್ರ ಲಕ್ಷ್ಮಿ ಇರಲ್ಲ. ಯಾಕೆ ಅಂದರೆ ವಿ ಡೋ ನಾಟ್ ನೋ ದಿ ಅದರ್ ಪಾರ್ಟೀಸ್ ವ್ಯಾಲ್ಯೂ. ಈ ವ್ಯಕ್ತಿನೇ ಆ ಪ್ರಾಡಕ್ಟ್ ವ್ಯಾಲ್ಯೂ ಡಿಸೈಡ್ ಮಾಡ್ತಾನೆ ವಿತೌಟ್ ವರ್ಕಿಂಗ್ ಫಾರ್ ಇಟ್. ಅರ್ಥ ಮಾಡ್ಕೊಳ್ಳಿ. ಈ ಕನ್ನಡಕದ್ದು ಒಂದು ವ್ಯಾಲ್ಯೂ ಇರುತ್ತೆ, ಈ ಕನ್ನಡಕದ್ದು ಒಂದು ವ್ಯಾಲ್ಯೂ ಇರುತ್ತೆ. ಆ ಮ್ಯಾನುಫ್ಯಾಕ್ಚರ್ ಮಾಡಿರೋನು ಕೊಟ್ಟಿರ್ತಕ್ಕಂಥ ಒಂದು ಫ್ರೇಮು, ಇದಕ್ಕೆ ಮತ್ತೆ ಅಲ್ಲಿಟ್ಟಿರ್ತಕ್ಕಂಥ ಕಾಸ್ಟು, ಟ್ರಾನ್ಸ್ಪೋರ್ಟ್ ಕಾಸ್ಟು, ಸೇಲ್ ಕಾಸ್ಟು, ಮತ್ತೆ ಅಲ್ಲಿ ಎಕ್ಸಿಕ್ಯೂಟಿವ್ಸ್ ಕಾಸ್ಟು, ಅಂಗಡಿದ ಕಾಸ್ಟು ಎಲ್ಲ ಹಾಕಿ ಇದಕ್ಕೊಂದು ರೇಟ್ ಇಟ್ಟಿರ್ತಾನೆ. ಓ ಇದಾ ಕಾಸ್ಟ್ಲಿ. ಆ ಯಾರು ಕಾಸ್ಟ್ಲಿ ಅಂತ ಹೇಳಿರ್ತಾರೆ ಅವನೇ ಅಂಗಡಿ ಇಟ್ಟಾದ್ಮೇಲೆ
ಇದನ್ನ ಆಲ್ರೆಡಿ ಅವ್ನು 7,000 ಕೊಡ್ತಾ ಇದ್ದ, ನಾನು 7,000ಕ್ಕೂ ವರ್ಕೌಟ್ ಆಗ್ತಾ ಇಲ್ವಲ್ಲಪ್ಪ, 8,500 ಆದ್ರೂ ಇಡಬೇಕು. ಅದಕ್ಕೆ ತುಂಬ ಜನರು ಯಾರ್ಯಾರು ಮಾತಾಡ್ತಾರಲ್ಲ, ನೀವು ಬೇಕಾದ್ರೆ ಹೋಗಿ ಟೆಸ್ಟ್ ಮಾಡಿ, ಅವ್ರ ಹತ್ರ ಲಕ್ಷ್ಮಿ ನಿಂತಿರಲ್ಲ. ಯಾರಾದರೂ ಒಬ್ರು ಹೇಳ್ತಾರಲ್ಲ ಒಟ್ಟು ದರಿದ್ರ ಬಂದಿದೆ ಅಂತ ಇವನಿಗೆ ಅಂತ, ಅದು ಬಂದಿರೋರು ಯಾವಾಗಲೂ ಕಾಸ್ಟ್ ಮಾತಾಡ್ತಾರೆ. ಅದಕ್ಕೆ ಯಾಕಷ್ಟು, ಅದಕ್ಕೆ ಯಾಕಿಷ್ಟು, ಅವ್ರ ಜೋಬ್ಗಳೆಲ್ಲ ತೂತಾಗಿರುತ್ತೆ. ಯಾಕೆ ಅಂದರೆ ವಿ ಟಾಕ್ ಅಬೌಟ್ ಅದರ್ಸ್ ವಿತೌಟ್ ನೋಯಿಂಗ್ ದೇರ್ ವ್ಯಾಲ್ಯೂ. ಅರ್ಥ ಮಾಡ್ಕೊಳ್ಳಿ. ಇಫ್ ಯು ನೋ ದಿ ವ್ಯಾಲ್ಯೂ, ಆರ್ಗ್ಯೂ. ಇಫ್ ಯು ಡೋಂಟ್ ನೋ ದಿ ವ್ಯಾಲ್ಯೂ, ಯು ಆರ್ ನಾಟ್ ಸಪೋಸ್ ಟು ಡಿಬೇಟ್. ಸೊ ಯಾವಾಗ ನಾವು ಕಾಸ್ಟ್ ಬಗ್ಗೆ ಡಿಬೇಟ್ ಮಾಡ್ತೀವಿ, ಯು ಆರ್ ಡಿಬೇಟಿಂಗ್ ಆ್ಯಂಡ್ ಬಾರ್ಗೇನ್ ವಿತ್ ಗಾಡೆಸಸ್ ಲಕ್ಷ್ಮಿ. ಲಕ್ಷ್ಮಿ ಜೊತೆ ನಾವು ಲೇವಾದೇವಿ ಮಾತಾಡ್ತಾ ಇದೀವಿ ವಿತೌಟ್ ನೋಯಿಂಗ್ ಅವರ್ ವ್ಯಾಲ್ಯೂ. ಅದಕ್ಕೆ ಯಾವತ್ತೂ ಕೂಡ ಯಾರು ಏನೇ ಇಟ್ರಿ, ಏನೇ ಮಾಡಿದ್ರು, ಅದೇನೋ ಕಾಸಿಗೆ ತಕ್ಕಂಗೆ ಕಜ್ಜಾಯ ಅಂತಾರಲ್ಲ, ಅಷ್ಟೇ. ಏನು ಕಾಸು ಕೊಡ್ತೀವೋ ಅದಕ್ಕೆ ಕಜ್ಜಾಯ ಅಷ್ಟೇ. ಕಾಸಿಗೆ ತಕ್ಕಂತೆ ಕಜ್ಜಾಯ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಫೆಬ್ರವರಿ 10ನೇ ತಾರೀಕು ನಮ್ಮ ವಾಸ್ತು ಕ್ಲಾಸಸ್ ಇದೆ. ಹಾಗೆ ಅದ್ಭುತವಾಗಿರ್ತಕ್ಕಂಥ 32 ಝೋನು ಕೂಡ ಹೇಳ್ಕೊಡ್ತೀನಿ. ನಿಮ್ಮ ಮನೆ ಬಾಡಿಗೆ ಆಗಿದ್ದು, ಬಾಡಿಗೆ ಮನೆ ಆದರೂ ಪರವಾಗಿಲ್ಲ. ಬಾಡಿಗೆ ಮನೆಗೆ ಏನಪ್ಪ ಮಾಡೋದು ನಾವು, ಏನು ಕರೆಕ್ಷನ್ ಮಾಡ್ಕೊಳ್ಳೋದು, ನಂದಲ್ಲ ಮನೆ ಇದು, ವಾಸ ಮಾಡ್ತಾರೋ ಯಾರು, ನಿಮ್ದಲ್ಲ ಮನೆ, ಓಕೆ ವೆರಿ ಗುಡ್. ಬದುಕ್ತಾ ಇರೋರು ಯಾರು, ನಿದ್ದೆ ಮಾಡ್ತಾ ಇರೋರು ಯಾರು, ಅಲ್ಲಿ ಸಂಸಾರ ನಡೆಸ್ತಾ ಇರೋರು ಯಾರು, ಅಲ್ಲಿ ಜೀವನ ಮಾಡ್ತಾ ಇರೋರು ಯಾರು, ಓನರ್ ಎಲ್ಲ ಇದ್ದಾನೆ. ಹಂಗೆ ನೋಡೋಕೆ ಹೋದ್ರೆ ಸ್ವಂತ ಮನೆ ಕಟ್ಟಿರೋನು ಇನ್ನೊಂದು ಆಲೋಚನೆ ಬರಬೇಕು, ಸರ್ ಇದು ನಂದು ಸ್ವಂತ ಪೇಪರ್ಸ್ ಮೇಲೆ ಅಷ್ಟೇ, ಆದರೆ ಈ ಭೂಮಿ, ಈ ಕಟ್ಟಡ ಆ ಓನರ್ದು ಇರೋದೇ ಇಲ್ಲ. ಯಾಕಂದ್ರೆ ಇವತ್ತಲ್ಲ ನಾಳೆ ಅವನು ಹೋಗ್ತಾನೆ. ಯಾವತ್ತಿದ್ರೂ ಕೂಡ ಆ ಭೂಮಿ, ಆ ಕಟ್ಟಡ ದೇವ್ರದೇ. ಇವತ್ತು ನಂದು, ನಾಳೆ ನನ್ನ ಮಗಂದು, ಆಚೆ ನಾಡಿದ್ದು ನನ್ನ ಮೊಮ್ಮಗಳದಿರ್ಬೋದು, ಅಥವಾ ಅವ್ರು ಇದನ್ನು ಮಾರ್ಕೊಂಡೇ ಹೋಗ್ಬಿಡ್ಬೋದು, ಯಾರಿಗೆ ಗೊತ್ತು. ಇನ್ನೊಬ್ರು ಯಾರೋ ಓನರ್ ಆಗ್ತಾರೆ ಇದಕ್ಕೆ. ಆಲ್ ಓನರ್ಶಿಪ್ ಆರ್ ಟೆಂಪರರಿ. ಸೊ ಬಾಡಿಗೆ ಮನೆಗೆ ನಮ್ಗೆ ಅಪ್ಲಿಕೇಬಲ್ ಆಗಲ್ಲ ಅನ್ನೋದು ರಾಂಗ್. ಬಾಡಿಗೆ ಮನೆಯಲ್ಲೂ ಕೂಡ ನಾವು ಜೀವನ ಮಾಡ್ತೀವಿ, ಅಲ್ಲೂ ಕೂಡ ನಮ್ಮ ಒಂದು ಜಿಯೋಪತಿಕ್ ಸ್ಟ್ರೆಸ್ ನಮಗೆ ಸ್ಟ್ರೆಸ್ ಆಗ್ತಾ ಇರುತ್ತೆ. ಅದಕ್ಕೆ ಕೆಲವೊಂದು ಬಾಡಿಗೆ ಮನೇಲಿ ನಾವು ಅಭಿವೃದ್ಧಿ ಆಗುತ್ತೆ, ಕೆಲವೊಂದು ಹೋದಾಗ ಸರೋಗೋದಿಲ್ಲ. ಎಲ್ಲೋದ್ರೂ ಕೂಡ ನಾವು ಕಲ್ತಿದ್ರೆ, ಇಫ್ ಯು ಹ್ಯಾವ್ ಲರ್ನ್ಡ್ ವಾಸ್ತು, ಯು ಕ್ಯಾನ್ ಅಪ್ಲೈ ಎವ್ರಿವೇರ್ ಯು ಕ್ಯಾನ್ ಅಪ್ಲೈ. ನಿಮ್ಮ ಸ್ವಂತ ಮನೆಗೂ ಅಪ್ಲೈ ಮಾಡ್ಕೋಬೋದು. ಇಲ್ಲ ಸರ್ ನಾನು ಬಾಡಿಗೆ ಮನೇಲಿದ್ದೀನಿ ಸರ್, ಸ್ವಂತ ಮನೆ ಕಟ್ಟೋ ಶಕ್ತಿ ಇಲ್ಲ, ನಾವು ಚೇಂಜ್ ಮಾಡ್ತಾನೆ ಇರ್ತೀವಿ, 4 ವರ್ಷದಲ್ಲಿ 2 ಚೇಂಜ್ ಮಾಡಿದೆ ಸರ್, ಓಕೆ ಗುಡ್ ಫೈನ್. ವಾಸ್ತು ಕಲ್ತಿದ್ರೆ ಹ್ಯಾಪಿ ಲಿವಿಂಗಿಗೆ ನಮ್ಮ ಸನಾತನ ಧರ್ಮದಿಂದ ಬಂದಿರತಕ್ಕಂಥ ಸ್ಥಾಪತ್ಯ ವಿದ್ಯೆನ ಹೇಳ್ಕೊಡ್ತೀನಿ. ಸ್ಥಾಪತ್ಯ ವಿದ್ಯೆ ಇಸ್ ನಥಿಂಗ್ ಬಟ್ ವಾಸ್ತು. ರೀಸೆಂಟಾಗಿ ವಾಸ್ತು ಅಂತ ಬಂದಿದೆ. ದಿ ಓಲ್ಡರ್ ನೇಮ್ ಆಫ್ ವಾಸ್ತು ಈಸ್ ಸ್ಥಾಪತ್ಯ ವಿದ್ಯೆ. ಓಕೆ, ಫೆಬ್ರವರಿ 10 ಬನ್ನಿ, ಜಾಯ್ನ್ ಆಗಿ. ರೇಟ್ ನೋಡ್ತೀರಾ, ರೇಟ್ ಕೇಳ್ತೀರಾ, ಲಕ್ಷ್ಮೀ ಯೋಚನೆ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಯಾರು ನಿಮ್ಮ ಯಜಮಾನರು ಅಥವಾ ನಿಮ್ಮ ಹೆಂಡತಿ ಈ ದುಡ್ಡು ಬಗ್ಗೆ ಬಾರ್ಗೇನ್ ಮಾಡ್ತಾರೆ, ಲಕ್ಷ್ಮೀ ನಿಲ್ಲಲ್ಲ. ಇಟ್ಸ್ ಎ ವಾರ್ನಿಂಗ್, ಬಿಕಾಸ್ ಯು ಡೋಂಟ್ ನೋ ದಿ ವ್ಯಾಲ್ಯೂ. ಮೋಸ ಮಾಡೋರು ಮಾಡ್ಕೊಳ್ಳಿ ಬಿಡಿ, ಅದು ಅವ್ರ ಇಷ್ಟ. ಒಂದು ಪ್ರಾಡಕ್ಟ್ ಇದು ಒಂದು 3,000ಕ್ಕೆ ಬೀಳುತ್ತೆ, 30,000ಕ್ಕೆ ಮಾಡೋದು ಅದು ಅವ್ರ ಇಷ್ಟ, ಅದು ಕರ್ಮಕ್ಕೆ ಹೋಗ್ತಾ ಇರೋದು, ಅದು ಬಿಡಿ. ಬಟ್ ಯು ಶುಡ್ ನಾಟ್ ಬಾರ್ಗೇನ್. ಇಷ್ಟ ಇದ್ರೆ ಓಕೆ, ಇಲ್ಲ ಅಂದ್ರೆ ಸುಮ್ಮನಾಗ್ಬಿಡಿ ಅಷ್ಟೇ. ಯಾಕೆ ನಾವು ಮಾತಾಡಕ್ ಹೋದ್ರೆ ಲಕ್ಷ್ಮಿ ನಿಲ್ಲಲ್ಲ. ವಿ ಶುಡ್ ನೆವರ್ ಬಾರ್ಗೇನ್ ದಿ ಅದರ್ಸ್ ವ್ಯಾಲ್ಯೂ. ಅದರ್ಸ್ ವ್ಯಾಲ್ಯೂ ಆರ್ ಡಿಫರೆಂಟ್. ಒಳ್ಳೆದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಮಾಸ್ಟರ್ಸ್ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕವನ್ನು ಪಡೆಯಿರಿ. ಫೆಬ್ರವರಿ 10ರಂದು ಶುರುವಾಗುವ ಮಾಸ್ಟರ್ಸ್ ವಾಸ್ತು ತರಗತಿಗಳಿಗೆ ಇಂದೇ ನೋಂದಾಯಿಸಿ ಹಾಗೂ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.
वास्तुदेवाय नमः। सा 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 रि ग